ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿಮ್ಮ ಸ್ಮರಣೆ ನಮಗಾನಂದ, ನಿಮ್ಮ ಸ್ತುತಿಸಲು ಪರಮಾನಂದ. ನಿಮ್ಮ ಸ್ಮರಣೆ ನಮಗಾನಂದ, ನಿಮ್ಮ ಸ್ತುತಿಸಲು ಪರಮಾನಂದ. ಚೈತನ್ಯ ಬೇಕಿದೆ, ನೀ ಕರುಣಿಸು, ನಿಮ್ಮ ಮಕ್ಕಳು ನಾವು ಬೇಡುವೆವು. ಪವಿತ್ರಾತ್ಮನ ವರವಾ ಕರುಣಿಸುವೋ ದೇವಾ, ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿಮ್ಮ ವರದಾನವನ್ನು ನೀಡಿ ಅನುಗ್ರಹಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 12ನೇ ಅಧ್ಯಾಯ ವಚನ 7. ಪ್ರತಿಯೊಬ್ಬರಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿ ಕೊಡಲಾಗಿದೆ. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮರ ವರಗಳನ್ನು ದೇವರು ಆಯ್ಕೆ ಮಾಡಲ್ಪಟ್ಟವರಿಗೆ ಆ ಪವಿತ್ರಾತ್ಮರ ವರಗಳನ್ನು ಅನುಗ್ರಹಿಸುತ್ತಾರೆ. ಈ ಪವಿತ್ರಾತ್ಮರ ವರಗಳನ್ನು ಕೊಡುವ ಉದ್ದೇಶ ಏನು? ಸರ್ವರ ಒಳಿತಿಗಾಗಿ ಅದು ಉಪಯೋಗಿಸಲ್ಪಡಬೇಕು. ಇದಕ್ಕೆ ಅನುಕೂಲಕರವಾಗಿ ಮತ್ತೊಂದು ವಚನದಲ್ಲಿ ನಾವು ನೋಡ್ತೇವೆ. ಎಫೆಸ 4 ವಚನ 12. ದೇವ ಜನರನ್ನು ಪರಿಣತರನ್ನಾಗಿಸಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದು. ದೇವ ಜನರನ್ನು ಪರಿಣತರಾಗಿಸಿ ದೇವರ ಸೇವೆಗೆ ಅವರನ್ನು ಸಿದ್ಧಗೊಳಿಸುವುದಕ್ಕಾಗಿ ಮತ್ತು ಯೇಸುಕ್ರಿಸ್ತರ ದೇಹವಾದ ಧರ್ಮಸಭೆ, ಯೇಸುಕ್ರಿಸ್ತರ ದೇಹದ ಅಂಗಾಂಗವಾದ ಯೇಸುಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. ಮೊಟ್ಟ ಮೊದಲನೇದಾಗಿ ಪವಿತ್ರಾತ್ಮರ ವರಗಳನ್ನು ಕೊಡುವ ಉದ್ದೇಶ, ಪವಿತ್ರಾತ್ಮರ ವರಗಳನ್ನು ಪಡೆದುಕೊಂಡೊಬ್ಬ ವ್ಯಕ್ತಿ ಆ ವರಗಳನ್ನು ಸರ್ವರ ಒಳಿತಿಗಾಗಿ ಉಪಯೋಗಿಸಲ್ಪಡಬೇಕು, ಸರ್ವರ ಒಳಿತಿಗಾಗಿ ಅದನ್ನು ಉಪಯೋಗಿಸಬೇಕು ಮತ್ತು ದೇವ ಜನರನ್ನು ಪರಿಣತರನ್ನಾಗಿಸಬೇಕು, ದೇವರ ಸೇವೆಗೆ ಅವರನ್ನು ಸಿದ್ಧಪಡಿಸಬೇಕು. ಯೇಸುಕ್ರಿಸ್ತರ ದೇಹವಾದ ಧರ್ಮಸಭೆಯನ್ನು ಅಭಿವೃದ್ಧಿ ಮಾಡಬೇಕು. ಉದಾಹರಣೆಗೆ ನೋಡಿ, ಫಿಲಿಪ್ಪ, ಪ್ರಭು ಯೇಸುಕ್ರಿಸ್ತರ ಒಂದು ಅನುಯಾಯಿಗಳಲ್ಲಿ ಆಯ್ಕೆ ಮಾಡಲ್ಪಟ್ಟಂಥ ಸಹೋದರ ಫಿಲಿಪ್ಪ ಅಥವಾ ಪ್ರೇಷಿತರ ಕಾರ್ಯಕಲಾಪಗಳು 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 4ರಿಂದ 8ರಲ್ಲಿ ಪ್ರೇಷಿತರು ಸಪ್ತ ಸೇವಕರು, 7 ಮಂದಿ ಸೇವಕರನ್ನು ಆಯ್ಕೆ ಮಾಡುವುದರಲ್ಲಿ ಒಬ್ಬರಾದ ಫಿಲಿಪ್ಪ, ಈತ ಒಂದು ಊರಿಗೆ ಹೋಗುವಾಗ ಅಲ್ಲಿ ದೇವರ ವಾಕ್ಯವನ್ನು ಸಾರಿದಾಗ, ಪವಿತ್ರಾತ್ಮರ ವರಗಳು ಕಾರ್ಯ ಮಾಡಿದಾಗ ದುರಾತ್ಮಗಳು ಬಿಡುಗಡೆಯಾದವು, ರೋಗಿಗಳು ಸೌಖ್ಯವನ್ನು ಪಡೆದುಕೊಂಡರು, ಕುಂಟರು ಕುರುಡರು ಪಾರ್ಶ್ವ ರೋಗಿಗಳು ಗುಣವನ್ನು ಹೊಂದಿಕೊಂಡರು. ಇಡೀ ಪಟ್ಟಣವೇ ಸಂತೋಷದಿಂದ ತುಂಬಿತು. ಅನೇಕ ಜನರು ಯೇಸುವನ್ನು ನಂಬಿ ಧರ್ಮಸಭೆಗೆ ಅಂದರೆ ದೇವರ ರಾಜ್ಯಕ್ಕೆ ಅವರು ದೀಕ್ಷಾಸ್ನಾನದ ಮೂಲಕ ಸೇರಿಕೊಂಡರು ಎಂಬುದಾಗಿ. ಅಂದರೆ ಪವಿತ್ರಾತ್ಮರ ವರದಿಂದ ಅದ್ಭುತ ಕಾರ್ಯಗಳು, ರೋಗ ಸೌಖ್ಯಗಳು, ಸೂಚನಾ ಕಾರ್ಯಗಳು ನಡೆಯುವಾಗ ಯೇಸುವೇ ನಿಜವಾದ ದೇವರು ಎಂದು ಅವರು ಗ್ರಹಿಸಿಕೊಳ್ಳುವಂತೆ ದೇವರು ಆ ವರಗಳನ್ನು ನರಮಾನವರಿಗೆ ಅನುಗ್ರಹಿಸುತ್ತಾರೆ. ಆ ವರದಿಂದ ರೋಗ ಸೌಖ್ಯ ಪಡೆದುಕೊಂಡ ವ್ಯಕ್ತಿ ಧರ್ಮಸಭೆಯ ಅಂಗಾಂಗವಾಗಿ ಮಾರ್ಪಟ್ಟು ಧರ್ಮಸಭೆಗೆ ಯೋಗ್ಯ ಪ್ರಜೆಯಾಗಿ ಜೀವಿಸಲು ಪ್ರಾರಂಭ ಮಾಡುತ್ತಾನೆ. ಆದ ಕಾರಣ ದೇವರಿಂದ ನಾವು ಪಡೆದುಕೊಂಡ ವರದಾನಗಳನ್ನು ಸ್ವಾರ್ಥಕ್ಕಾಗಿ ನಯವಂಚಕದಿಂದ ಉಪಯೋಗ ಮಾಡಬಾರದು. ಬದಲಿಗೆ ಅದನ್ನು ಸರ್ವರ ಒಳಿತಿಗಾಗಿ, ಪರರ ಹಿತಕ್ಕಾಗಿ ಉಪಯೋಗಿಸಬೇಕು. ದೇವರ ದೇಹವಾದ ಧರ್ಮಸಭೆಯ ಅಭಿವೃದ್ಧಿಗಾಗಿ, ಜನರನ್ನು ಪರಿಣಿತಗೊಳಿಸಿ ದೇವರ ಸೇವೆಗೆ ಅವರನ್ನು ಸಿದ್ಧಪಡಿಸುವುದಕ್ಕಾಗಿ. ಈ ಒಂದು ವರದಾನಗಳ ಬಗ್ಗೆ ನಾವು ಧ್ಯಾನಿಸುವಾಗ ಎಲೀಷ ಪ್ರವಾದಿ ಕುಷ್ಠರೋಗಿ ನಾಮಾನನನ್ನು ಉಚಿತವಾಗಿ ಗುಣಪಡಿಸುತ್ತಾನೆ. ನಾಮಾನ ಬಂದು ಎಲೀಷ ಪ್ರವಾದಿಯ ಮನೆ ಬಾಗಿಲಲ್ಲಿ ನಿಂತುಕೊಂಡು ಕೇಳುತ್ತಾನೆ, ನಿನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಡುತ್ತೇನೆ, ನನ್ನ ಈ ಕುಷ್ಠರೋಗ ಗುಣ ಆದರೆ ಸಾಕು ಎಂದು. ಆದರೆ ಎಲೀಷ ಪ್ರವಾದಿ ಹೇಳುತ್ತಾನೆ, ನಿನ್ನದೆಲ್ಲ ನಿನಗೇ ಇರಲಿ,
ಸರ್ವೇಶ್ವರನ ನಾಮದಲ್ಲಿ ಜೋರ್ದಾನ್ ನದಿಯಲ್ಲಿ ಹೋಗಿ ಮುಳುಗು, ನೀನು ಗುಣ ಹೊಂದುತ್ತಿ ಎಂದು ಹೇಳಿ ಕಳುಹಿಸುತ್ತಾನೆ. ಕೊನೆಗೆ ನಾಮಾನನು ಎಲಿಷನ ಮಾತಿನಂತೆ ಆ ಜೋರ್ದಾನ್ ನದಿಯಲ್ಲಿ ಮುಳುಗಿ ಎದ್ದಾಗ ಅನೇಕ ವರ್ಷಗಳಿಂದ ಅವನನ್ನು ಕಾಡುತ್ತಿದ್ದ ಯಾರ ವೈದ್ಯರಿಂದಲೂ, ಅನೇಕ ಚಿಕಿತ್ಸೆಯಿಂದಲೂ, ದೊಡ್ಡ ದೊಡ್ಡ ವೈದ್ಯರಿಂದಲೂ ಗುಣಪಡಿಸಲಾಗದಂಥ ಕುಷ್ಠರೋಗ ಎಲೀಷನ ಮಾತಿನ ಮೇರೆಗೆ ನೀರಿನಲ್ಲಿ ಮುಳುಗಿ ಎದ್ದಾಗ ಅವನ ಚರ್ಮ ಮಗುವಿನ ಚರ್ಮದಂತೆ ಹೊಸದಾಯಿತು. ಅವನು ಹೇಳುತ್ತಾನೆ, ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ನನ್ನ ಊರಿನಲ್ಲಿ ಬಲಿಪೀಠವನ್ನು ಕಟ್ಟಿ ಸರ್ವೇಶ್ವರನಿಗೆ ನಾನು ಮಹಿಮೆ ಸಲ್ಲಿಸುತ್ತೇನೆ. ಅವನು ಊರಿಗೆ ಹೋದಾಗ ಇಡೀ ಊರಿಗೆ ಸಾಕ್ಷಿಯಾಗಿ ಈ ಅದ್ಭುತ ಕಾರ್ಯ, ರೋಗ ಸೌಖ್ಯ ಎಲಿಷನ ಪವಿತ್ರಾತ್ಮರ ವರದ ಮೂಲಕ ಕಾರ್ಯ ಮಾಡಿತು. ಆದರೆ ಎಲಿಷನ ಶಿಷ್ಯನಾಗಿದ್ದ ಗೇಹಜಿ ನಾಮಾನನು ಹಿಂದಿರುಗಿ ಹೋಗುತ್ತಿರುವಾಗ ಆತನಿಗೆ ಎದುರಾಗಿ ಓಡಿ ಹೋಗಿ ಹೇಳುತ್ತಾನೆ, ನನಗೆ ಸ್ವಲ್ಪ ಚಿನ್ನ ಬೇಕು, ಬೆಳ್ಳಿ ಬೇಕು, ಬಟ್ಟೆ ಬೇಕು ಎಂದು. ತನ್ನ ಗುರು ಎಲೀಷನು ಕೇಳದೇ ಇದ್ದುದನ್ನು ಗುರುವಿಗೆ ಬೇಕಾಗಿದೆ ಎಂದು ಸುಳ್ಳು ಹೇಳಿ ಆ ವಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಬರುತ್ತಾನೆ, ತನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾನೆ. ಎಲಿಯನ ನಂತರ ಎಲೀಷ 2 ಪಟ್ಟು ಅಭಿಷೇಕ ಪಡೆದುಕೊಂಡ. ಎಲೀಷನ ನಂತರ ಅವನ ಶಿಷ್ಯ ಗೇಹಜಿ ಇನ್ನೂ 2 ಪಟ್ಟು ಅಭಿಷೇಕದಲ್ಲಿ ದೇವರ ರಾಜ್ಯಕ್ಕಾಗಿ ದುಡಿಯಬೇಕಾದ ವ್ಯಕ್ತಿಯಾಗಿತ್ತು. ಆದರೆ ಅವನಲ್ಲಿದ್ದ ಸ್ವಾರ್ಥ, ದುರುಪಯೋಗ, ಸುಳ್ಳು, ಮೋಸ, ವಂಚನೆಯಿಂದ ಅವನು ಆ ಹಣಕಾಸನ್ನು ತೆಗೆದುಕೊಂಡು ಬಚ್ಚಿಡುವಾಗ ಎಲೀಷನು ಹೇಳುತ್ತಾನೆ, ಎಲ್ಲಿಗೆ ಹೋಗಿದ್ದಿ? ನಾನು ಜ್ಞಾನ ದೃಷ್ಟಿಯಲ್ಲಿ ನೋಡಿದ್ದೇನೆ ಎಂದು ಹೇಳುವಾಗಲೂ ಸಹ ಅವನು ಮರೆ ಮಾಡುತ್ತಾನೆ. ಇದು ಹಣಕಾಸು ಸಂಪಾದನೆ ಮಾಡುವ ಸಮಯವೋ? ನಾಮಾನನನ್ನು ಬಿಟ್ಟ ಕುಷ್ಠ ನಿನ್ನ ಸಂತತಿಯನ್ನು ಹಿಡಿದುಕೊಳ್ಳಲಿ ಎನ್ನುವಾಗ ತತ್ಕ್ಷಣವೇ ಗೇಹಜಿ ಕುಷ್ಠರೋಗಿಯಾಗಿ ಮಾರ್ಪಾಡಾಗುತ್ತಾನೆ. ಸೊ ಪವಿತ್ರಾತ್ಮರ ವರಗಳನ್ನು ನಾವು ಸರ್ವರ ಒಳಿತಿಗಾಗಿ, ಧರ್ಮಸಭೆಯ ಹಿತಕ್ಕಾಗಿ, ದೇವಜನರ ಒಂದು ಸಿದ್ಧತೆಗಾಗಿ ನಾವು ಉಪಯೋಗ ಮಾಡಬೇಕೇ ಹೊರತು ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗ ಮಾಡಬಾರದು. ಕರ್ತನಾದ ಯೇಸುವೆ, ಈ ಸಮಯದಲ್ಲಿ ವಿಶೇಷವಾಗಿ ಪವಿತ್ರಾತ್ಮರ ವರಗಳು ನಮಗೆ ಬೇಕು ಯೇಸುವೆ. ಈ ಲೋಕದಲ್ಲಿ ಯೇಸುವೆ ಜೀವಂತ ದೇವರು ಎಂದು ನಿಮ್ಮನ್ನು ಸಾಕ್ಷೀಕರಿಸಲು, ರೋಗಿಗಳನ್ನು ಗುಣಪಡಿಸಲು, ದುರಾತ್ಮ ಪೀಡಿತರನ್ನು ಬಿಡುಗಡೆ ಮಾಡಲು, ಸೈತಾನನ ಆಳ್ವಿಕೆಗೆ ಒಳಪಟ್ಟು ನಾಶವಾಗುತ್ತಿರುವ ಆತ್ಮಗಳನ್ನು ಸೈತಾನನ ಆಳ್ವಿಕೆಯಿಂದ ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ, ಧರ್ಮಸಭೆಗೆ ಯೋಗ್ಯ ಪ್ರಜೆಗಳಾಗಿ ದೇವರ ಸೇವೆಗಾಗಿ ಅವರು ಮೀಸಲಾಗಿಸಲು ಪವಿತ್ರಾತ್ಮರ ವರಗಳು ನಮಗೆ ಬೇಕು ಯೇಸುವೆ. ಅದಕ್ಕಾಗಿ ಈಗೋ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತೇವೆ. ನಮ್ಮಲ್ಲಿರುವ ಎಲ್ಲ ವಿಧವಾದ ಪಾಪಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ನಿಮ್ಮ ಪವಿತ್ರಾತ್ಮರ ವರದಾನಗಳಿಂದ ಅಭಿಷೇಕಿಸಿ, ಅದನ್ನು ಸರ್ವರ ಒಳಿತಿಗಾಗಿ ಉಪಯೋಗಿಸಿ, ಯೇಸು ಕ್ರಿಸ್ತರ ದೇಹವೆಂಬ ಧರ್ಮಸಭೆಯನ್ನು ಅಭಿವೃದ್ಧಿಪಡಿಸಲು, ದೇವ ಜನರನ್ನು ದೇವರ ಸೇವೆಗಾಗಿ ಸಿದ್ಧಗೊಳಿಸಲು ನಮ್ಮೊಬ್ಬೊಬ್ಬರನ್ನು ಪವಿತ್ರಾತ್ಮರಿಂದ ವರಗಳಿಂದ ಅಭಿಷೇಕಿಸಿ, ನಾವಿರುವ ಕುಟುಂಬಗಳಲ್ಲಿ, ನಾವಿರುವ ಸಮೂಹದಲ್ಲಿ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಈ ಪವಿತ್ರಾತ್ಮರ ವರಗಳ ಮೂಲಕ ಸತ್ಯ ದೇವರಾದ ಯೇಸುವನ್ನು ಅವರಿಗೆ ಸಾಕ್ಷಾತ್ಕರಿಸಲು ಪವಿತ್ರಾತ್ಮರ ವರದಾನಗಳಿಂದ ನಾವು ಅಭಿಷೇಕಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.